ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಪುಣ್ಯಸ್ಮರಣೆ ಹಾಗೂ 11ನೇ ದಿನದ ಉತ್ತರ ಕ್ರಿಯೆ ನೆರವೇರಿತು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಪುಣ್ಯಸ್ಮರಣೆಯ ಹಿನ್ನೆಲೆಯಲ್ಲಿ 11ನೇ ದಿನದ ಉತ್ತರ ಕ್ರಿಯೆ ಭಕ್ತಿಭಾವದಿಂದ ನೆರವೇರಿತು. ಕುಟುಂಬಸ್ಥರು, ಬಂಧುಮಿತ್ರರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಈ ಪವಿತ್ರ ಕಾರ್ಯದಲ್ಲಿ ಭಾಗಿಯಾಗಿ ದಿವಂಗತ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸಿದರು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ನಡೆದ ಈ ಕಾರ್ಯದಲ್ಲಿ ವಿಶೇಷ ಪೂಜೆ, ತಿಥಿವಿಧಿ ಹಾಗೂ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು. 1 ಲಕ್ಷಕ್ಕೂ ಅಧಿಕ ಜನರಿಗೆ ಅನ್ನ ಸಂತರ್ಪಣೆ ನಡೆದಿದ್ದು, ಕುಟುಂಬದ ಹಿರಿಯರಾದ ಸಾಧ್ಯತೆಯೂ ವ್ಯಕ್ತವಾಗಿತ್ತು. ಮತ್ತೊಂದು ದೊಡ್ಡ ಶೀರ್ಷಿಕೆ ಶೈಲಿ. ದೇವೇಗೌಡರ ಮನೆಗೆ ದುಃಖದ ನೆರಳು. ಚೆನ್ನಮ್ಮ ಅವರ 11ನೇ ದಿನದ ಉತ್ತರ ಕ್ರಿಯೆ ಭಕ್ತಿಭಾವದಿಂದ ಸಂಪನ್ನವಾಯಿತು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ 11ನೇ ದಿನದ ಉತ್ತರ ಕ್ರಿಯೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಭಕ್ತಿಭಾವದಿಂದ ನೆರವೇರಿತು. ಕುಟುಂಬದವರು, ಆಪ್ತರು ಹಾಗೂ ನೂರಾರು ಸಾವಿರಕ್ಕೂ ಅಧಿಕ ಮಂದಿ ಈ ಪವಿತ್ರ ಕ್ಷಣದಲ್ಲಿ ಪಾಲ್ಗೊಂಡು ದಿವಂಗತ ಚೆನ್ನಮ್ಮ ಅವರಿಗೆ ಗೌರವ ಸಲ್ಲಿಸಿದರು. ಅನ್ನ ಸಂತರ್ಪಣೆಯ ವ್ಯವಸ್ಥೆ ಭರ್ಜರಿಯಾಗಿ ನಡೆಸಲಾಗಿದ್ದು, ಜನರು ಶಿಸ್ತಿನಿಂದ ಸಾಲಾಗಿ ಸೇರಿ ಪ್ರಸಾದ ಸ್ವೀಕರಿಸಿದರು. ದೇವೇಗೌಡರು ಕೂಡ ಜನರೊಂದಿಗೆ ಕೂತು ಊಟ ಮಾಡಿದ ದೃಶ್ಯ ಈ ಕಾರ್ಯದ ಭಾವನಾತ್ಮಕತೆಯನ್ನು ಇನ್ನಷ್ಟು ಹೆಚ್ಚಿಸಿತು. ಚೆನ್ನಮ್ಮ ಅವರು ಬದುಕಿನಲ್ಲಿ ಸರಳತೆ, ತ್ಯಾಗ ಮತ್ತು ಕುಟುಂಬದ ಬಲವಾಗಿ ಗುರುತಿಸಿಕೊಂಡವರು ಎಂದು ನೆನಪಿಸಲಾಯಿತು. ಅವರ ಅಗಲಿಕೆಯ ದುಃಖ ಇನ್ನೂ ಕುಟುಂಬದ ಮೇಲೆ ಆವರಿಸಿಕೊಂಡಿದ್ದರೂ ಉತ್ತರ ಕ್ರಿಯೆಯ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಕೋರುವ ಪ್ರಾರ್ಥನೆಗಳು ಸಲ್ಲಿಸಲ್ಪಟ್ಟವು. ನಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ. ವಿನಂತಿ ಮಾಡಿಕೊಳ್ತಾ ನಮ್ಮ ತಂಡದ ಗಾಯಕಿ ಮೀನಾಕ್ಷಿ ಅವರ ಕಂಠಸ್ಥರಲ್ಲಿ ಮತ್ತೊಂದು ಗೀತೆ ಕೇಳೋಣ. ತಾಯಿಯ ಮಮತೆಯ ಕುರಿತ ಒಂದು ಗೀತೆ ಕೇಳೋಣ. ಮೀನಾಕ್ಷಿ ಅವರ ಕಂಠಸ್ಥರಲ್ಲಿ. ಒಳ್ಳೆದಾಗಲಿ. ಮಕ್ಕಳ ಹೊಟ್ಟೆಗಿಂದು ಕಿಚ್ಚು ತುಂಬಿದೆಯ ಹಾಕಿದವ್ವ ದೂರವಾದೆಯ ದೊಡ್ಡ ಮನೆಯ ನಂದ ತರ್ಪಣ ಈ ನಾಡಲ್ಲಿ ಇವತ್ತು 11ನೇ ದಿವಸ. ಹೌದಾ? 1 ನಿಮಿಷ ಆಗಲಿ. ಪೂಜಾ ಕಾರ್ಯಕ್ರಮ ನಡೆಯೋದ್ರಿಂದ 10